ನಾವು ಗದಗ ಜಿಲ್ಲೆಯ ಐತಿಹಾಸಿಕ ತಾಣ ಲಕ್ಕುಂಡಿಯಲ್ಲಿ ಇದ್ದೀವಿ. 4 ದಿನಗಳಿಂದ ಏನು ನಿಧಿ ಸಿಕ್ಕಿತ್ತು ಭರಮಪ್ಪ ಬಾಗ್ಲಿಯವರ ಮನೆಯಲ್ಲಿ, ಹಾಗೂ ಬಸವರಾಜ್ ರಿತ್ತಿ ಅವರ ಮಗ ಮತ್ತು ಧರ್ಮಪತ್ನಿಯವರು ನಮ್ಮ ಜೊತೆಗಿದ್ದಾರೆ. ಭರಮಪ್ಪ ಬಾಗ್ಲಿಯವರ ಮಗಳಾಗಿರ್ತಾರೆ ಇವರು. ಕಳೆದ 20 ವರ್ಷಗಳಿಂದ ಇವರ ಒಂದು ಮದುವೆ ಆಗಿರುತ್ತೆ. ಅದಾದ ನಂತರ ಬಸವರಾಜ್ ರಿತ್ತಿಯವರು 4 ವರ್ಷದ ಹಿಂದೆ ಅಕಾಲಿಕ ಮೃತ್ಯುವನ್ನು ಹೊಂದಿರ್ತಾರೆ. ಅದಾದ ನಂತರ ಕಸ್ತೂರಿ ಅವರು ತಮ್ಮ ತವರು ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಇವ್ರಿಗೆ ವಾಸಿಸಲಿಕ್ಕೆ ಒಂದು ಮನೆ ಇರೋದಿಲ್ಲ. ಅದು ಏನು ಬಸವರಾಜ್ ರಿತ್ತಿಯವರು ಆ ಒಂದು ತಮ್ಮ ದೊಡ್ಡಪ್ಪನಿಂದ ಖರೀದಿ ಮಾಡಿರ್ತಕ್ಕಂಥ ಪ್ಲಾಟನ್ನು ಅಲ್ಲಿ ಒಂದು ಮನೆಯನ್ನು ಕಟ್ಟಲಿಕ್ಕೆ ಇವರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಬುನಾದಿ ಅಗಿಯುವಾಗ ಇವರ ಪ್ರಜ್ವಲ್ ಮತ್ತು ಅವರ ಮಾವ ಅಗಿಯುವಾಗ ಏನು ನಿಧಿ ಸಿಕ್ಕಿರುತ್ತೆ, ಆ ನಿಧಿಯನ್ನು ಇವರು ಸ್ಥಳೀಯರಿಗೆ ತಿಳಿಸಿ ಸರ್ಕಾರಕ್ಕೆ ಒಂದು ಈ ನಿಧಿಯನ್ನು ಒಪ್ಪಿಸಿರ್ತಾರೆ. ಅವರು ನಮ್ಮ ಜೊತೆಗಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಬಸವರಾಜ್ ರಿತ್ತಿಯವರ ಧರ್ಮಪತ್ನಿ ಅವರ ಮಗ ಇದ್ದಾರೆ. ಮನೆ ನಮ್ಮ ಅಣ್ಣನ ಮನೆ ಇದ್ದಾನೆ. ಮನೆಯನ್ನು ಅಂದರೆ ನಿಮ್ಮ ಮನೆ ಇಡ ಅವ್ರಿಗೆ ಸ್ನಾನ ಮಾಡಿ ನಮ್ಮ ಮನೆ ಹಾಕೊಂತೀನಿ. ಅವನು ನಿಮ್ಮ ಯಜಮಾನ್ರು ತೀರ್ಕೊಂಡು ಎಷ್ಟು ವರ್ಷ ಆಯಿತು? ವರ್ಷ ಅವರು 3 ವರ್ಷ ಮುಗಿದು 4 ವರ್ಷ ಕಳೆದಿದೆ. ಅಂದ್ರೆ ನಿಮ್ಮ ಯಜಮಾನ್ರೇ ಆ ಸ್ಥಳವನ್ನು ತಗೊಂಡಿದ್ರು? ಅವ್ರ ಮನೇನ. ಅಂದ್ರೆ ನಿಮ್ಗೆ ಅಲ್ಲಿ ಇರ್ಲಿಕ್ಕೆ ಮನೆ ಇರ್ಲಿಲ್ಲ? ನೀವೆಲ್ಲಿದ್ರಿ ಎಷ್ಟುವರೆಗೆ? ಅವ್ರ ಮನೆ ಅಣ್ಣನ ಮನೆ. ಈಗ ಮನೆ ಹಾಕಿಸ್ಕೊಡ್ತೀನಿ ಅಂತ ಯಾರು ಹೇಳಿದ್ರು? ನಮ್ಮ ಅಣ್ಣ ಮನೆ ನಿಮ್ಮ ಮನೆ ನೀವು ಇಡ ಅವ ನೀನು ಇಡೋದ ಅಂದು ಅವ್ರು ಸ್ನಾನ ಮಾಡಿ ಮನೆ ಹೊಡ ಆಮೇಲೆ ಇನ್ನು ಅದು. ಹೌದು. ನಿಮ್ಮ ಮಗ ಮತ್ತೆ ನಿಮ್ಮ ಅಣ್ಣ ತೆಗಿಯುವಾಗ ಸಿಕ್ಕಿದೆ? ಅವನು ನಮ್ಮ ಅಣ್ಣ ನಮ್ಮ ಮನ ಹೋಗಿ ಯಾವಾಗ